ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೀತಾ ಇದೆಯೋ ಅಥವಾ LK ಅಡ್ವಾಣಿಯವರು ನಡೆಸಿದಂತಹ ರಥಯಾತ್ರೆ ಏನಾದರೂ ಮರುಕಳಿಸ್ತಿದೆಯಾ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಸರ್, ಚಿತ್ರದುರ್ಗದಲ್ಲಿ ಇವತ್ತು BJPಯ ಒಂದು ಯಾತ್ರೆ ನಡೀತಾ ಇದೆಯಾ, ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೀತಾ ಇದೆಯಾ? ಅಲ್ಲ, ಈ BJPದ್ದು ಇಲ್ಲಿ ಪಕ್ಷಾತೀತವಾಗಿ ಯಡಿಯೂರಪ್ಪನವರ ಅಭಿಮಾನಿಗಳು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಪಕ್ಷದ ಜನ ಅಷ್ಟ ಅಂತಲ್ಲ, ಪಕ್ಷಾತೀತ. ಯಾಕಂದರೆ ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಕೊಟ್ಟ ಯಡಿಯೂರಪ್ಪ ಹುಟ್ಟ ಹೋರಾಟಗಾರ, ರೈತರ ಸಲುವಾಗಿ ಹೋರಾಟ ಮಾಡಿದ ವ್ಯಕ್ತಿ. ನನಗೆ ವೈಯಕ್ತಿಕ ಅವರಿಗೆ ಭಾಳಷ್ಟು ಗೌರವ ಅಂದ್ರೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಹಿಂದುಳಿದ ಪ್ರದೇಶವನ್ನು ಗುರುತಿಸೋ ಮೊದಲನೇ ಮುಖ್ಯಮಂತ್ರಿ ಯಾರಿದ್ದಾರೆ, ಯಡಿಯೂರಪ್ಪ. ಆ ಭಾಗದಲ್ಲಿ ನೀರಾವರಿ, ಕೃಷ್ಣಾ ಬೇಸಿನ್ ನೀರಾವರಿ ಇರ್ಬೋದು, ಅಥವಾ ಎಷ್ಟೋ ನಂಜುಂಡಪ್ಪ ವರದಿ ಪ್ರಕಾರ ಭಾಳಷ್ಟು ಕೆಲಸಗಳನ್ನು ಯಡಿಯೂರಪ್ಪರು ಒಪ್ಕೊಂಡಿದ್ದಾರೆ. ವಿಶ್ವವಿದ್ಯಾಲಯ ಇರ್ಬೋದು, ಮೊದಲನೇ ಸಲ ವಿಧಾನಮಂಡಲ ಅಧಿವೇಶನ ಬೆಳಗಾವಿಯಲ್ಲಿ 2 ಸಲ ಇವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿದಾಗ ಮಾಡಿದ್ದು ನನ್ನ ಅಂಗಳದಲ್ಲಿ ಮಾಡಿದ್ದು ನಮ್ಗೆ ಭಾಳಷ್ಟು ಗೌರವ ಅಂದ್ರೆ. ಅದ್ರ ಜೊತೆಗೆ ವಿಶ್ವ ಕನ್ನಡ ಸಾಹಿತ್ಯ ಇದನ್ನು ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಮಾಡಿದ್ದು ಇದು ಒಂದು ಐತಿಹಾಸಿಕ. ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಹಿಂದುಳಿದ ಪ್ರದೇಶವನ್ನು ಅವರಿಗೆ, ಅದಕ್ಕೆ ಕರ್ನಾಟಕದಲ್ಲಿ ಹೆಚ್ಚಿನ ಅವರಿಗೆ ಅಭಿಮಾನಿಗಳಿದ್ರೆ ಅವರು ಉತ್ತರ ಕರ್ನಾಟಕ ಜನ ಇದ್ದಾರೆ. ಇವತ್ತು ಯಡಿಯೂರಪ್ಪನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಾ ನದಿ ಪ್ರವಾಹ ಬಂದಾಗ ಸ್ವತಃ ಅವರು 5 ದಿವಸ ನಿತ್ತಲ್ಲಿ ಪ್ರವಾಹದ ಜನರಿಗೆ ಸ್ಪಂದಿಸಿದ್ದಾರೆ. ಪ್ರತಿಯೊಂದು ರೈತರಿಗೆ ನುಕ್ಸಾನಾದದ್ದು ಅವರಿಗೆ ನುಕ್ಸಾನ್ ಕೊಟ್ಟಿದ್ದಾರೆ. ಮಣಿ ಹೋದದ್ದು, ಮಣಿ ಕೆಟ್ಟದ್ದು, ಹೊಸ ಮಣಿ 5 ಲಕ್ಷ. ನನಗಂತ ಇತಿಹಾಸ ನಮ್ಮ ದೇಶದಲ್ಲಿ 5 ಲಕ್ಷ ಮಣಿ ಕಟ್ಟಲಿಕ್ಕೆ ಕೊಟ್ಟದ್ದು ಇದು ಯಡಿಯೂರಪ್ಪನ ಕಾಲಕ್ಕೆ ಆಗ್ತದಿಂದ. ರೈತರ ಬಡ್ಡಿ ಮನ್ನಾ ಇರಬಹುದು, ವಿದ್ಯುತ್ ಶಕ್ತಿ 10 HP ವಿದ್ಯುತ್ ರೈತರಿಗೆ ಫ್ರೀ ಕೊಟ್ಟಿರ್ಬೋದು, ಅದು ಶೂನ್ಯದಲ್ಲಿ ಬಡ್ಡಿಯಲ್ಲಿ ಸಾಲವನ್ನು ಕೊಡೋದಿರ್ಬೋದು. ಅದಕ್ಕೆ ಹೋರಾಟಗಾರ ಇವತ್ತು ಇಡೀ ರಾಜ್ಯದ ಜನ ನಾಳೆ 50 ವರ್ಷದವರ ಸಂಪೂರ್ಣ ರಾಜಕೀಯ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಆ ಸಮಾರಂಭದಲ್ಲಿ ಇಡೀ ರಾಜ್ಯದ ಜನ ಮೂಲೆಯಿಂದ ಬರ್ತಾ ಇದ್ದಾರೆ. ಸರ್, ಈಗ ಉತ್ತರ ಕರ್ನಾಟಕದ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ನೀವು ಯಡಿಯೂರಪ್ಪನವ್ರನ್ನ ಅಧಿಕಾರದಲ್ಲಿದ್ದಾಗ ಭೇಟಿ ಆಗಿದಾಗ ಅವರು ಏನು ಹೇಳ್ತಾ ಇದ್ರು ಸರ್? ಉತ್ತರ ಕರ್ನಾಟಕದ ಬೇಡಿಕೆಗಳು ಈಡೇರಿಸಬೇಕು ಅಂತ ನೀವು ಕೇಳಿದಾಗ ಎಲ್ಲ ಅವರು ಭಾಳಷ್ಟು ಪ್ರಯತ್ನ ಮಾಡಿದರು. ಉತ್ತರ ಕರ್ನಾಟಕದ ಬೇಡಿಕೆ, ಕಲ್ಯಾಣ ಕರ್ನಾಟಕದಾಗ ಇಲ್ಲಿರ್ಬೋದು, ಇಲ್ಲಿ ಉತ್ತರ ಕರ್ನಾಟಕದಾಗಿರ್ಬೋದು, ಅದಕ್ಕೆ ಭಾಳಷ್ಟು ಸ್ಪಂದಿಸಿದ್ದಾರೆ. ವಿಶ್ವವಿದ್ಯಾಲಯ, ಬೆಳಗಾವಿಯಲ್ಲಿ ವಿಶ್ವವಿದ್ಯಾಲಯ ಕೊಟ್ಟರು, ರಾಣಿ ಚೆನ್ನಮ್ಮ ಹೆಸರಲ್ಲೇ. ಆಮೇಲೆ ಕಬ್ಬಿನ ಒಂದು ರಿಸರ್ಚ್ ಸೆಂಟ್ರು, ಮಾನ್ಯ ದಿವಂಗತ ನಿಜಲಿಂಗಪ್ಪರ ಹೆಸರಿನ ಮೇಲೆ ಒಂದು ಕಬ್ಬಿನ ಬೆಳೆ ರಿಸರ್ಚ್ ಮಾಡಲಿಕ್ಕೆ ಬೆಳಗಾವಿಗೆ ಒಂದು ದೊಡ್ಡ ಸೆಂಟರ್ ಮಾಡಿದ್ದಾರೆ. ಸುಮಾರು ಕೆಲಸ ಮಾಡಿದ್ದಾರೆ ಅವರು. ನೀರಾವರಿ, ಎಷ್ಟೋ ನೀರಾವರಿ ಕೃಷ್ಣಾ ಬೇಸಿನ್ನಲ್ಲಿ ಬಂದಿದ್ದು ನೀರಾವರಿ ಚಾಲನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಸಲ ಏನೋ ನಮ್ಮವರು ಮುಖ್ಯಮಂತ್ರಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನರಿಗೆ ಅನಿಸ್ತು. ಸರ್, ಯಡಿಯೂರಪ್ಪನವರು ಬರೀ 2 MLA ಇಂದ ವಿಧಾನಸಭೆಗೆ ಪ್ರವೇಶ ಮಾಡಿದವರು 110 ಸ್ಥಾನ ಗೆಲ್ಲಿಸೋವರೆಗೂ ಪ್ರಯತ್ನ ಪಟ್ಟರು ಸರ್. ಅವರ ರಾಜಕೀಯದ ಹೋರಾಟವನ್ನು ನೆನೆಸಿದ್ರೆ ಏನು ಅನಿಸುತ್ತೆ? ಅಲ್ಲ ನೋಡಿ, ಅದು 2 ಶಾಸಕರು ಇದ್ದ ಪಕ್ಷ ಅಧಿಕಾರಕ್ಕೆ ಬಂದು 4 ಸಲ ಮುಖ್ಯಮಂತ್ರಿ ಆಗ್ತಾರೆ. ಅವರು 110 ಬಹುಮತವನ್ನು ಕೊಟ್ಟಿರುವ ಈ ಅವರ ಮುಖಂಡತ್ವದಲ್ಲಿ ಇಡೀ ಕರ್ನಾಟಕ ಏಳಿಗೆ ಕಂಡದ್ದನ್ನ ಅವರ ವಿದ್ಯಾರ್ಥಿಗಳಿಗಿರ್ಬೋದು. ನೋಡಿ, ಸೈಕಲ್ಲು ಸಮಾನತೆ ಬರಲಿ ತಿಳ್ಕೊಂಡು ಶ್ರೀಮಂತ ವಿದ್ಯಾರ್ಥಿ ಸೈಕಲ್ ಮ್ಯಾಗ ಬರ್ತಿದ್ದ ಹಳ್ಳಿಯಲ್ಲಿ, ಬಡ ವಿದ್ಯಾರ್ಥಿ ನಡ್ಕೋತ ಬರ್ತಿದ್ದ. ಅದನ್ನು ಗಮನಕ್ಕಿಟ್ಟು ಪ್ರತಿಯೊಬ್ಬರಿಗೆ ಸೈಕಲ್ ಕೊಟ್ಟರು, ಯೂನಿಫಾರ್ಮ್ ಕೊಟ್ಟರು, ಹೆಣ್ಮಕ್ಕಳಿಗೆ ಫೀಸ್ ಪೂರ್ಣ ಫ್ರೀ ಮಾಡಿದರು. ಅದಕ್ಕೆ ಒಂದು ಸ್ವಾಭಿಮಾನ ಬೆಳೆಸಲಿಕ್ಕೆ ರೈತರ ಮಕ್ಕಳಿಗೆ ಅದರಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟಿರೋ ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದಲ್ಲಿ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್, ಯಡಿಯೂರಪ್ಪನವರು ಯೋಜನೆಗಳು ಬಹಳಷ್ಟು ಕ್ರಾಂತಿಕಾರಕ ಯೋಜನೆಗಳು ಸರ್. ಅವರು ಇನ್ನಷ್ಟು ಯೋಜನೆಗಳು ಮಾಡಬೇಕಾಗಿತ್ತು ಅಂತ ಅನ್ಸೋದು ಬಾಕಿ ಅಲ್ಲ. ಇದ್ದದ್ದು ಯೋಜನೆಗಳನ್ನೇ ಈಗಿನ ಸರ್ಕಾರ ಅದನ್ನು ಮುಂದುವರಿಸ್ತಾ ಇಲ್ಲ. ಈಗ ನೋಡಿ, ನಂಗೆ ಸೈಕಲ್ಲು ಯಡಿಯೂರಪ್ಪರಿಂದ ಕೊಟ್ಟ ಮ್ಯಾಗ ಇವತ್ತು ಸೈಕಲ್ ಕೊಡೋದು ಪ್ರಶ್ನೆ ಅಲ್ಲ. ಪಾಪ ವಿದ್ಯಾರ್ಥಿ ಇವತ್ತು ಮತ್ತೆ ವಿದ್ಯಾರ್ಥಿಗಳನ್ನ ಎಷ್ಟೋ 5-10 ಮೈಲಿ ನಡ್ಕೊಂಡು ಬರೋ ಪರಿಸ್ಥಿತಿ ಅದು ಹಳ್ಳಿಯೊಳಗೆ. ಅದಕ್ಕೆ ಅಥವಾ ಹೆಣ್ಮಕ್ಳಿಗೆ ಹುಟ್ಟಿದ ಮ್ಯಾಗ ಅವರ ಹೆಸರಲ್ಲೇ
ದುಡ್ಡಿಟ್ಟು ಅವಳು 18 ವರ್ಷ ಆದಮೇಲೆ ಸುಮಾರು ಅವಳ ಮದುವೆ ಸಲುವಾಗಿ ದುಡ್ಡು ಇಡುವ ಸ್ಕೀಮ್ ಕೊಟ್ಟರು. ಅದು ಇವತ್ತು ನಿಂತು ಹೋಗಿದೆ ಎಲ್ಲ. ಅದಕ್ಕೆ ಆ ಕೊಟ್ಟವ್ರ ಸ್ಕೀಮನ್ನು ಎಷ್ಟು ಚೆನ್ನಾಗಿದ್ದು ಬಡವ್ರ ಸಲುವಾಗಿ, ಹೆಣ್ಮಕ್ಳ ಸಲುವಾಗಿ, ವಿದ್ಯಾರ್ಥಿಗಳ ಸಲುವಾಗಿ ಪ್ರತಿಯೊಂದು ಅವ್ರು. ಯಾಕಂದರೆ ಕೆಳಗಿಂದ ಬಂದವರು ಅವ್ರಿಗೆ ಗೊತ್ತು ಸಮಾಜದ ಕೊನೆ ವ್ಯಕ್ತಿಗೆ ಸಮಸ್ಯೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಡಿಯೂರವರು ಭಾಳಷ್ಟು ಪ್ರಯತ್ನ ಮಾಡಿದರು. ಸರ್, ಈಗ ಬೆಳಗಾವಿ ಬಗ್ಗೆ ಮಾತಾಡೋಣ ಸರ್. ಬೆಳಗಾವಿಗೆ ಯಡಿಯೂರಪ್ಪನವರ ಕೊಡುಗೆಯನ್ನು ಸ್ಮರಿಸೋದಾದ್ರೆ ಬೆಳಗಾವಿಯಲ್ಲಿ ಏನು ಕೊಡುಗೆ ಅಂದ್ರೆ ಹೇಳಿದೆ, ವಿಶ್ವ ಕನ್ನಡ ಸಮ್ಮೇಳನ, ಐತಿಹಾಸಿಕ ಸಮ್ಮೇಳನ ಮಾಡಿದರು. ಆಮೇಲೆ ವಿಧಾನಮಂಡಲ ಕಟ್ಟಡ ಕಟ್ಟರು. ವರ್ಷ ಚಳಿಗಾಲದ ಅಧಿವೇಶನ ನಡೆಯುವ ವ್ಯವಸ್ಥೆ ಬೆಳಗಾವಿಯಲ್ಲಿ ಮಾಡಿದರು. ನೋಡಿ, ಯಾವ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಕೆಲಸ ಮಾಡಿದ್ರು. ವಿಶ್ವವಿದ್ಯಾಲಯ ಕೊಟ್ಟರು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಆಮೇಲೆ ಕಬ್ಬಿನ ಏರಿಯಾ ಉತ್ತರ ಕರ್ನಾಟಕ ಇರೋದ್ರಿಂದ ಕಬ್ಬಿನ ರಿಸರ್ಚ್ ಸೆಂಟರ್ ಕೊಟ್ಟರು ಬೆಳಗಾವಿಯಲ್ಲಿ. ಏನು ಒಂದು ಕೆಲಸ, ಸುಮಾರು ಕೆಲಸ. ಕೃಷ್ಣಾ ಬೇಸಿನ್ದಲ್ಲಿ ನೀರಾವರಿ ಕಡೆಗರಿಸಿದ್ದ ನೀರಾವರಿಯನ್ನು ದುಡ್ಡು ಕೊಟ್ಟರವರು. ಅದಕ್ಕೆ ಉತ್ತರ ಕರ್ನಾಟಕ ಜನ ಭಾಳಷ್ಟು ಅವರಿಗೆ ಅಭಿಮಾನದ ಇದು. ಸರ್, ಯಡಿಯೂರಪ್ಪನವ್ರು 2019ರಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ಭಾವುಕರಾಗಿ ಕಣ್ಣೀರು ಹಾಕ್ತಾರೆ ಸರ್. ಆ ಕ್ಷಣನ ನೆನಪಿಸ್ಕೊಳ್ಳೋದು ಅಲ್ಲ, ಅದನ್ನು ನಾನು ನೋಡಿದ್ದೀನಿ ಆ ಕ್ಷಣ. ಅದಕ್ಕೆ ಆ ಕ್ಷಣ ಜನ ಸ್ಪಂದಿಸಿದ್ರಲ್ಲ ಅವರ. 2ನೇ ಸಲ ಅವ್ರು ಮತ್ತೆ ಅಧಿಕಾರಕ್ಕೆ ಬಂದರು. ಅದಕ್ಕೆ ಜನ ಅವ್ರ ಮೇಲೆ ಇಟ್ಟ ಪ್ರೇಮ, ಅಭಿಮಾನ ಯಾರನ್ನೂ ಮರಿಲಿಕ್ಕೆ ಸಾಧ್ಯ ಇಲ್ಲ.